ಕಳೆದ ವಾರ ನಾವು ನೋಡುತ್ತಾ ಬಂದ ಹಾಗೆ ಪೇತ್ರನ ಪತ್ರಿಕೆಯು ಸತ್ಯವೇದದಲ್ಲಿ 60ನೆಯ ಪುಸ್ತಕ ಎಂಬುದಾಗಿ ನೋಡಿದೆವು. ಯಾರಾದ್ರೂ ಚೆಕ್ ಮಾಡಿದ್ರ? ಯಾರೋ ಚೆಕ್ ಮಾಡಿದ್ರ? ಸತ್ಯವೇದದಲ್ಲಿ 60ನೆಯ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ 21ನೇ ಪುಸ್ತಕ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. ಈ ಒಂದು ಪತ್ರಿಕೆಯನ್ನ ಅಪೊಸ್ತಲನಾಗಿರುವ ಪೇತ್ರನು ಬರೆದಿದ್ದಾನೆಂಬುದಾಗಿ ನಮಗೆ 2 ರೀತಿಯ ಪುರಾವೆಗಳು ನಮಗೆ ಸಿಗುತ್ತವೆ. ಒಂದು ಆಂತರಿಕ ಪುರಾವೆ, 2 ಬಾಹ್ಯ ಪುರಾವೆ. ಇಂಗ್ಲಿಷ್ ನಲ್ಲಿ there are 2 evidences for authorship of Peter of this epistle. One is internal evidence, another one is external evidence. Internal evidence is that we find some proofs about the Petrine or Peter's authorship within the book or within the New Testament writings. External evidence means the scholars, the historians, the theologians of 1st and 2nd and 3rd century, their testimony, their witness about the authorship of Peter. 2 ರೀತಿಯ ಪುರಾವೆಗಳು ಪೇತ್ರನು ಬರೆದಿದ್ದಾನೆ ಎಂಬುದಕ್ಕೆ. ಒಂದು ಆಂತರಿಕ ಪುರಾವೆಗಳು. ಆಂತರಿಕ ಪುರಾವೆಗಳು ಅಂತ ಹೇಳಿದ್ರೆ ಪೇತ್ರನು ಬರೆದ ಈ ಪತ್ರಿಕೆಯಲ್ಲಿಯೇ ಹಾಗೂ ಹೊಸ ಒಡಂಬಡಿಕೆಯ ಬೇರೆ ಬೇರೆ ಕಡೆಗಳಲ್ಲಿ ಪೇತ್ರನು ಬರೆದಿದ್ದಾನೆ ಅನ್ನುವಂತಹ ಪುರಾವೆಗಳು. ಎರಡನೇದು ಬಾಹ್ಯ ಪುರಾವೆಗಳು. ಸತ್ಯವೇದವನ್ನ ಹೊರತುಪಡಿಸಿ ಆ ಮೊದಲನೇ ಶತಮಾನದಲ್ಲಿ ಇದ್ದಂತಹ, 2ನೇ ಶತಮಾನದಲ್ಲಿದ್ದಂತ, 3ನೇ ಶತಮಾನದಲ್ಲಿದ್ದಂತಹ ಅನೇಕ ವೇದ ಪಂಡಿತರು, ಅನೇಕ ದೈವಶಾಸ್ತ್ರಜ್ಞರು, ಅನೇಕ ದೇವರ ಸೇವಕರು ಅವರು ಒಪ್ಪಿಕೊಂಡು ಕೊಟ್ಟಂತ ಸಾಕ್ಷಿ ಏನಂದ್ರೆ ಪೇತ್ರನು ಈ ಪತ್ರಿಕೆಯನ್ನ ಬರೆದಿದ್ದಾನೆ. ಆದ್ದರಿಂದ ಈ ಪತ್ರಿಕೆಯನ್ನ ಪೇತ್ರನು ಬರೆದಿದ್ದಾನೆ ಅನ್ನುವುದಕ್ಕೆ ಇರುವಂತಹ ಬಹುದೊಡ್ಡದಾದ ಒಂದು ಸಾಕ್ಷಿ ಅಥವಾ ಪುರಾವೆ ಅಂದ್ರೆ ಪೇತ್ರನ ಪತ್ರಿಕೆ 1ನೇ ಪೇತ್ರ 1ನೇ ಅಧ್ಯಾಯದ 1ನೇ ವಚನ. ಯಾರಾದ್ರೂ ಗಟ್ಟಿಯಾಗಿ ಓದ್ತಿರ ವಾಕ್ಯವನ್ನ? 1ನೇ ಪೇತ್ರ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕೊಪ್ಪದೋಕ್ಯ, ಆಸ್ಯ, ಪಿತೋನ್ಯ ಎಂಬ ಸೀಮೆಗಳಲ್ಲಿ ಚೆದರಿರುವಂತ ಪ್ರವಾಸಿಗಳಾದ ದೇವ ಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚಾಗಿ ದೊರೆಯಲಿ. ಆಮೇನ್. ಅಲ್ಲಿ ಮೊದಲನೆಯ ಸೆಂಟೆನ್ಸ್ ಏನ್ ಹೇಳ್ತದೆ? ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು. ವೆರಿ ಗುಡ್. ಯಾರತ ಬರ್ದಿದ್ದು? ಪೇತ್ರನು. ಹೌದಾ? ನೋಡ್ರಿ, ಇವಾಗ ನೀವೆಲ್ರು ಕೂಡ ಕೂತಿದ್ದೀರಿ, ಕೆಲವರು ವಿಡಿಯೋ ಆನ್ ಮಾಡಿದ್ದೀರಿ, ಸಂತೋಷ.
ಕೆಲವರು ವಿಡಿಯೋ ಆನ್ ಮಾಡಿಲ್ಲ. ಆನ್ ಮಾಡಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರತ್ತೆ. ನೋಡೋಣ. ಈಗ ಒಂದು ಪ್ರಶ್ನೆ. ಈಗ ನಾನು ಈ ಬೈಬಲ್ ಕಾಲೇಜ್ನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ತರ್ಕ ಮಾಡುತ್ತಾರೆ. ಒಂದ್ 5 ನಿಮಿಷ ತರ್ಕ ಮಾಡೋಣ. ಏನ್ ತರ್ಕ ಗೊತ್ತಾ? ಇನ್ನೊಬ್ರು ಓದ್ರಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯ 11ನೇ ವಚನ ಓದ್ರಿ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 4 verse 11. ಮನೆ ಕಟ್ಟುವವರಾದ ನೀವು ಅಣ್ಣ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 11ನೇ ವಚನ. ಅದೇ ಬ್ರದರ್, ಸೇಮ್. ಮನೆ ಕಟ್ಟುವವರಾದ ನೀವು ಆ ಇರಿಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಗುವುದಿಲ್ಲ. ಆ ಹೆಸರಿನಿಂದ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಹೌದು. ಓಕೆ, ಮುಂದೆ ಪೇತ್ರ ಯೋಹಾನರು. ಓಕೆ 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 ಈಗ ಕೇಳಿಸ್ಕೊಳ್ರಿ. ಈಗ ನಾವು ಸುಮ್ನೆ ಬೈಬಲ್ ಓದ್ತೀವಿ, ಮಾತಾಡ್ತೀವಲ್ವಾ? ಈ ಬೈಬಲ್ ಕಾಲೇಜ್ಗಳಲ್ಲಿ ಯಾವ ತರ ವಾದ ಮಾಡ್ತಾರೆ, ತರ್ಕ ಮಾಡ್ತಾರೆ ನೋಡ್ರಿ. ಈ ಮಾತಿನ ಮೇಲೆ ತರ್ಕ ನಡೆಯುತ್ತೆ. 13ನೇ ವಚನ ಓದ್ರಿ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಓಕೆ, ಈಗ ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆ? ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆ? ಯಾರ ಹತ್ರ ಇದೆ ಇಂಗ್ಲಿಷ್ ಬೈಬಲ್? ರಾಜೇಂದ್ರಣ್ಣ? ಬ್ರದರ್ ಇಲ್ಲ ಬ್ರದರ್, ನನ್ನ ಹತ್ರ ಓಕೆ. ಶಿಂದೆ ಸರ್ NIV ಇದೆ ನನ್ನ ಹತ್ರ. ಯಾವ್ದಾರ ಪರವಾಗಿಲ್ಲ, ಓದ್ರಿ. ಯಾವ್ದು ಓದ್ಬೇಕು ಹೇಳಿ ಸರ್? 4ನೇ ಅಧ್ಯಾಯ 13ನೇ ವಚನ. Acts, book of Acts. Acts chapter 4 verse 13. ಹಾ ಸರ್, ಓಕೆ. When they saw the courage of Peter and John. When they saw the courage of Peter and John and realized that they were unschooled. They realized that they were unschooled. They are unschooled. ಈ ಪದ ನೆನಪಿಟ್ಕೊಳ್ರಿ. ಓಕೆ, ದೇ ಆರ್ ಅನ್ಸ್ಕೂಲ್ಡ್ ಆರ್ಡಿನರಿ ಮೆನ್ ಅಲ್ವಾ? ಹೌದು ಸರ್. ಓಕೆ, ನಾನು ಒಂದ್ ವೇಳೆ ಬೇರೆ ಯಾವ್ದಾದ್ರು ಭಾಷಾಂತರದ ಬೈಬಲ್ ಇದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ. NIV ಟ್ರಾನ್ಸ್ಲೇಷನ್ ಹೇಳ್ತದೆ ಅನ್ಸ್ಕೂಲ್ಡ್ ಅಂದ್ರೆ ಅರ್ಥ ಏನು? ಶಾಲೆ ಕಲ್ತಿಲ್ಲ ಅಂತ. ಟೀಚರ್ ಹೇಳ್ತಾ ಇದ್ದಾರೆ. ನಾವು ಕನ್ನಡದಲ್ಲಿ ಬೈತೀವಲ್ವಾ? KJVL ಅಂಕಲ್. ಅನ್ಲರ್ನ್ಡ್. They were uneducated and untrained men. ಅನ್ಎಜುಕೇಟೆಡ್. ಇನ್ನೊಂದು ಟ್ರಾನ್ಸ್ಲೇಷನ್ ನಲ್ಲಿ ಅನ್ಲರ್ನ್ಡ್ ಅಂತ ಇದೆ ನೋಡಿ. ಇದೆಲ್ಲ ಒಂದೇ ಅರ್ಥ. ಅನ್ಲರ್ನ್ಡ್, ಅನ್ಎಜುಕೇಟೆಡ್, ಅನ್ಸ್ಕೂಲ್ಡ್. ಆಯ್ತಾ? ಈಗ ನಮ್ಮ ಆಡು ಭಾಷೆಯಲ್ಲಿ ನಾವು ಏನಂತೀವಿ? ಎದೆ ತಿಳಿದ 2 ಅಕ್ಷರದ ದೊಡ್ಡ ನನ್ ಮಗ ಅಂತ ಬೈತೀವಿ ಇಲ್ವಾ ನಾವು? ಓಕೆ, ಈ 3 ಪದ ನೆನ್ಪಿಟ್ಕೊಳ್ರಿ. ಏನು? ಅನ್ಲರ್ನ್ಡ್, ಅನ್ಎಜುಕೇಟೆಡ್, ಅನ್ಸ್ಕೂಲ್ಡ್. ಕನ್ನಡದಲ್ಲಿ ಶಾಸ್ತ್ರಾಭ್ಯಾಸ ಅಂತ ಇದೆ, ಆದ್ರೆ ಮತ್ತೊಂದು ಭಾಷಾಂತರದಲ್ಲಿ ವಿದ್ಯಾಭ್ಯಾಸವಿಲ್ಲದ, ನಾವು ಸಿಂಪಲ್ ಆಗಿ ಹೇಳ್ತೀವಿ ದಡ್ಡ. ಶಾಲಿ ಕಲಿದಲಿದ್ದವನು,
ಸ್ಕೂಲ್ ಬಾಗ್ಲು ನೋಡದೇ ಇರೋನು, ಹೌದಾ? ಕರೆಕ್ಟಾ? ಕರೆಕ್ಟ್. ಅವನ್ ಸ್ಕೂಲ್ ಕಲ್ತಿಲ್ಲ. ಈಗ ಅವನ್ ಸ್ಕೂಲ್ ಕಲ್ತಿಲ್ಲ ಅನ್ನೋದಕ್ಕೆ ಯಾವ್ದಾದ್ರು ಇನ್ಸಿಡೆಂಟ್ ನೆನಪಿರುತ್ತಾ ನಿಮಗೆ? ಅವನ್ ಸ್ಕೂಲಿಗೆ ಹೋಗಿಲ್ಲ, ಅವನು ಅಷ್ಟೊಂದು ಜಾಣ ಅಲ್ಲ ಅನ್ನೋದಕ್ಕೆ ಏನಾದ್ರು ಇನ್ಸಿಡೆಂಟ್ ನೆನಪಿದೆ ನಿಮಗೆ? ಮೀನ್ ಹಿಡಿತಿದ್ದ. ಬೇಡ, ಅದಕ್ಕಿಂತ ಒಳ್ಳೆ ಪದ ಹೇಳ್ತೀನಿ ನೋಡಿ, ಹುಡುಕ್ರಿ. ಈಗ ಯೋಹಾನ್ ಸುವಾರ್ತೆ 21ನೇ ಅಧ್ಯಾಯ 21ನೇ ಅಧ್ಯಾಯ 7ನೇ ವಚನ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸಿಮೋನ್ ಪೇತ್ರನು ಕೇಳಿ, ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತುಕೊಂಡು ಸಮುದ್ರದಲ್ಲಿ ಧುಮುಕಿದನು. ಹೌದಾ? ಏನಂತ ಅವನು ಪ್ರಿಯನಾಗಿರೋನು. ಈಗ ನೋಡ್ರಿ, ಯಾರಾದ್ರೂ ಚೆನ್ನಾಗಿ ಟೈ ಹಾಕೊಂಡು ಫ್ರಂಟ್ ಗಡ್ಡ ಬಿಟ್ಕೊಂಡ್ ಬಂದ್ರೆ ಏನಂತ ಕರಿತೀವಿ? ಆ ಹೇಳ್ರಿ. ಆ ರೂಪ ರೂಪ ಏನಂತೀವಪ್ಪ? ಯಾರು ಯಾರು ಆಫೀಸರ್? ಸುನೀಲ್ ವಿದ್ಯಾವಂತರೆಂದು. ವಿದ್ಯಾವಂತರೆಂದು. ಸಿಸ್ಟರ್ ಎಲೆನ್ ಯಾರೋ ಫಾರಿನರ್ ಬಂದ್ರು. ರಾಜೇಂದ್ರಣ್ಣ ಯಾರ ಗಡ್ಡ ಓತ ಅನ್ಕೋತಾರ. ಗಡ್ಡ ಓತ. ಶಾಂತಿ ಅಕ್ಕ ಶಾಂತಿ ಅಕ್ಕ ಹಾ. ಸಿಸ್ಟರ್ ರಮ್ಯಾ ಸುಗಂಧರಾಜ್, ರಾಜಗೋಪಾಲಣ್ಣ ಏನಂತಾರೆ? ವಿದ್ಯಾವಂತರು ಅಂತ ಹೇಳಿದ್ನಲ್ಲ, ಕರೆಕ್ಟ್ ಅಲ್ವಾ? ಹ್ಮ್. ಮೈ ಮೇಲೆ ಬಟ್ಟೆನ ಇಲ್ದಲ್ಲೇ ಆ ವಾಕಿಂಗ್ ಮಾಡ್ತಾ ಇದ್ದಾನಂದ್ರೆ ದಡ್ಡ, ಹುಚ್ಚ ಅಂತಾರ. ಗುಚ್ಚ. ಕರೆಕ್ಟಾ? ಡಾಕ್ಟರ್ ಬಂದ್ರು ಅಂತ ಯಾರು ಹೋಗ್ತಾರ ಅವನ ಹತ್ರ? ಇಲ್ಲ. ಇವನು ಜೈನ ಮತದನು ಅಂತಾನು ಹೇಳಲ್ಲ ಯಾರು ಅವನ್ನ, ಅಲ್ವಾ? ಜೈನದಲ್ಲಿ ಇಬ್ರು ಇದಾರೆ, ಶ್ವೇತಾಂಬರರು, ದಿಗಂಬರರು. ಇವನ್ನ ಯಾವ ಗ್ರೂಪ್ಗೆ ಸೇರ್ಸಲ್ಲ. ಈಗ ಹಂಡಾಡ್ದಾಗ ದಡ್ಡ ಅಂತಾರ, ಹುಚ್ಚ ಅಂತಾರಲ್ವಾ? ಇದೇ ಸತ್ಯವನ್ನ ನಾವು ಪೇತ್ರನಿಗೆ ಅನ್ವಯಿಸಿದರೆ, ಸ್ಕೂಲಿಗೆ ಹೋಗಿಲ್ಲ, ನಮ್ಮ ಆಡು ಭಾಷೆಯೊಳಗೆ ಎದೆ ಸೇರಿದ 2 ಅಕ್ಷರ ಇಲ್ಲ. ಈಗ ಬೈಬಲ್ ಕಲಿಯಲು ವಾದ ಮಾಡ್ತಾರೆ, ಇಲ್ಲ ನಾನು ಒಪ್ಪಲ್ಲ, ಇದು ಪೇತ್ರ ಬರ್ದಂತ ಒಪ್ಪಲ್ಲ ಅಂತ ಹೇಳ್ತಾರೆ. ಯಾಕೆ ಒಪ್ಪಲ್ಲ? ಅನ್ಸ್ಕೂಲ್ಡ್, ಅನ್ಲರ್ನ್ಡ್, ಅನ್ಎಜುಕೇಟೆಡ್, ವಿದ್ಯಾಭ್ಯಾಸ ಇಲ್ಲದವನು, ಶಾಸ್ತ್ರಾಭ್ಯಾಸವಿಲ್ಲದವನು ಇಂಥ ಪತ್ರಿಕೆಯನ್ನ ಬರೆಯೋದಿಕ್ಕೆ ಸಾಧ್ಯವಾ? ಒಪ್ಕೊಳ್ಳಲ್ಲ. ಯಾರೋ ಬರ್ದು ಪೇತ್ರನ ಹೆಸರು ಹಾಕಿರ್ಬೇಕು ಅಂತಾರೆ. ಅರ್ಥ ಆಯ್ತಾ? ಮತ್ತದಕ್ಕೆ ಏನ್ ಮಾಡ್ಬೇಕು ಅವರು? ಇಲ್ಲಪ್ಪ, ಪೇತ್ರನೇ ಬರ್ದಿದ್ದಾನೆ ಅಂತ ಏನ್ ಮಾಡ್ಬೇಕು? ಪುರಾವೆ ಕೊಡ್ಬೇಕು. ಒಂದು ವೇಳೆ ನಿಮ್ಮ ಬಿಡುವಿನ ಸಮಯದಲ್ಲಿ ಪೇತ್ರನ ಪತ್ರಿಕೆಯನ್ನ ನೀವು ಓದ್ತಾ ಹೋದ್ರೆ, ಆ ಪೇತ್ರನ ಪತ್ರಿಕೆಯನ್ನ ಪೇತ್ರನು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದ 3 ವರ್ಷಗಳ ಸೇವಾ ಜೀವಿತದ ಅನುಭವದೊಂದಿಗೆ ನೀವು ಸ್ವಲ್ಪ ಹೋಲಿಕೆ ಮಾಡಿದ್ರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ವಿದ್ಯಾಭ್ಯಾಸವಿಲ್ಲದ, ಶಾಸ್ತ್ರಾಭ್ಯಾಸವಿಲ್ಲದ, ಅಕ್ಷರಾಭ್ಯಾಸವಿಲ್ಲದ, ಅನ್ಎಜುಕೇಟೆಡ್ ಆದಂತಹ, ಅನ್ಲರ್ನ್ಡ್ ಆದಂತಹ, ಅನ್ಸ್ಕೂಲ್ಡ್ ಆದಂತಹ ಈ ಪೇತ್ರನನ್ನ ದೇವರು ಈ ಪತ್ರಿಕೆಯನ್ನ ಬರೆಯುವುದಕ್ಕೆ ಅದ್ಭುತವಾಗಿಯೂ
ವಿಚಿತ್ರವಾಗಿಯೂ ಉಪಯೋಗಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನಂಬಬಹುದು. ಅಂದ್ರೆ ಸತ್ಯವೇದದ ಪುಸ್ತಕಗಳನ್ನ ಬರೆದದ್ದು ದೇವರ ಪವಿತ್ರಾತ್ಮನೇ, ಉಪಯೋಗಿಸಿಕೊಂಡದ್ದು ಪೇತ್ರನನ್ನ. ಹಾಗಾದ್ರೆ ದಡ್ಡ, ಹುಚ್ಚ, ಅನ್ಎಜುಕೇಟೆಡ್, ಅನ್ಸ್ಕೂಲ್ಡ್, ಅನ್ಲರ್ಡ್, ಶಾಸ್ತ್ರಾಭ್ಯಾಸವಿಲ್ಲದ ಒಬ್ಬಾತನನ್ನ ದೇವರು ತನ್ನ ಉದ್ದೇಶಗಳ ನೆರವೇರುವಿಕೆಗಾಗಿ ಉಪಯೋಗಿಸಿಕೊಳ್ಳಲು ಸಾಧ್ಯವಾ? ದೇವರು ಇಚ್ಛಯಿಸಿದರೆ, ದೇವರ ಚಿತ್ತವಾದರೆ ಖಂಡಿತವಾಗಿಯೂ ಅಂತವರನ್ನ ದೇವರು ಉಪಯೋಗಿಸಿಕೊಂಡು ತನ್ನ ಉದ್ದೇಶವನ್ನ ನೆರವೇರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಪೇತ್ರನ ಪತ್ರಿಕೆ ನಮಗೆ ತಿಳಿಸುತ್ತದೆ. ನನ್ನ ಪ್ರಿಯರೇ, ಪೇತ್ರನ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡುವಾಗ ನಾನು ಕಳೆದ ವಾರ ಹೇಳಿದೆ, ಪೇತ್ರನ ಪತ್ರಿಕೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಫಸ್ಟ್ ಪೀಟರ್ ಅಲ್ಲಿ 5 ಇದೆ. 5 ಅಧ್ಯಾಯಗಳಿವೆ. ನಾನು ಹೋದ್ವಾರ ನಿಮಗೆ ಹೇಳಿದ ಮಾತನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಪೇತ್ರನ ಪತ್ರಿಕೆಯಲ್ಲಿರುವಂತಹ 5 ಅಧ್ಯಾಯಗಳು ಮೊದಲನೇ ಶತಮಾನದಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಉಂಟಾದ 5 ಹಂತದ ಹಿಂಸೆಯನ್ನ ಕುರಿತು ತಿಳಿಸುವಂತಹ ಅಧ್ಯಾಯಗಳಾಗಿವೆ. ಹಂತ ಹಂತವಾಗಿ ಹಿಂಸೆಯು ಹೆಚ್ಚಾಗುತ್ತಾ ಬರುತ್ತಾ ಇತ್ತು. ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ, ಎರಡನೇ ಹಂತದಲ್ಲಿ ಸ್ವಲ್ಪ ಜಾಸ್ತಿ, ಮೂರನೇ ಹಂತದಲ್ಲಿ ಇನ್ನೂ ಜಾಸ್ತಿ, 4ನೇ ಹಂತ, 5ನೇ ಹಂತ. ಅಂದ್ರೆ ಯೇಸು ಕ್ರಿಸ್ತನು ಸೇವೆ ಮಾಡುವಾಗ, ಯೇಸು ಕ್ರಿಸ್ತನು ಇದ್ದಂತ ಸಮಯದಲ್ಲಿ ಹೆರೋದನು ಇದ್ದನು. ಯಾರಿದ್ರು? ಹೆರೋದನು ಇದ್ದನು. ಈಗ ಪೇತ್ರನು ಪತ್ರಿಕೆಯನ್ನ ಬರೆದು ಕ್ರಿಸ್ತ ಶಕ 68ರಲ್ಲಿ ರೋಮ್ ಪಟ್ಟಣದಲ್ಲಿ ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿಸಿಕೊಂಡು ಮರಣ ಹೊಂದುವಾಗ, ಯಾವಾಗ? ಕ್ರಿಸ್ತ ಶಕ 68ರಲ್ಲಿ, 68ರಲ್ಲಿ ಪೇತ್ರನ ಮರಣ. ಈ 68ರಲ್ಲಿ ಪೇತ್ರನ ಮರಣ ಹೊಂದುವಂತ ಆ ಕಾಲಕ್ಕೆ ರೋಮ್ನ ಚಕ್ರವರ್ತಿಯಾಗಿದ್ದವನು ನೀರೋ. ಒನ್ ಆಫ್ ದ ಮೋಸ್ಟ್ ಕ್ರೂಯಲ್ ಕಿಂಗ್ಸ್ ಆಫ್ ದ ರೋಮನ್ ಎಂಪೈರ್ ವಾಸ್ ದಿಸ್ ನೀರೋ. ರೋಮ್ ಚಕ್ರಾಧಿಪತ್ಯದಲ್ಲಿಯೇ ಬಹಳ ದೊಡ್ಡ ಹಿಂಸಕ, ಕ್ರೂರಿಯಾಗಿದ್ದ ಅರಸನೆಂದರೆ ಈ ನೀರೋ ಚಕ್ರವರ್ತಿ. ನೀರೋ ಚಕ್ರವರ್ತಿಯ ಹಿಂದೆ, ಹೆರೋದನ ನಂತರ, ನೋಡ್ರಿ, ಹೆರೋದ ಇದ್ದದ್ದು ಕ್ರಿಸ್ತ ಶಕ 31, 32ರ ಕಾಲದಲ್ಲಿ ಹೆರೋದನು ಅರಸನಾಗಿರುತ್ತಾನೆ. ಕ್ರಿಸ್ತ ಶಕ 64ರಲ್ಲಿ ನೀರೋ ಚಕ್ರವರ್ತಿ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿಯಾಗುತ್ತಾನೆ. ಈ ಪೇತ್ರ, ಪೌಲ ಅವರಿಬ್ಬರು ಕ್ರಿಸ್ತನಿಗೆ ರಕ್ತ ಸಾಕ್ಷಿಗಳಾಗುವುದು ಕ್ರಿಸ್ತ ಶಕ 68ರ ಕಾಲಾವಧಿಯಲ್ಲಿಯೇ. ಅಷ್ಟು ಮಾತ್ರವೇ ಅಲ್ಲ, ಅದೇ 68ರಲ್ಲಿ ನೀರೋ ಚಕ್ರವರ್ತಿಯು ಕೂಡ
ಮರಣ ಹೊಂದುತ್ತಾನೆ. ಹಾಗಾದ್ರೆ ಕ್ರಿಸ್ತಶಕ 32 ಕಾಲದಲ್ಲಿ ಇದ್ದಂತಹ ಹೆರೋದನ ನಂತರ ಬಂದಂತ ಅರಸರುಗಳು ಈ ನೀರೋ ಚಕ್ರವರ್ತಿಯ ತನಕ ಬಂದಂತ ಅರಸರುಗಳು 32ರಿಂದ 68ರವರೆಗೆ ಸರಿಸುಮಾರು 36 ವರ್ಷಗಳಲ್ಲಿ 36 ವರ್ಷದ ಈ ಕಾಲಾವಧಿಯಲ್ಲಿ ಕ್ರೈಸ್ತರಿಗೆ ಉಂಟಾದ ಹಿಂಸೆ ಹಂತ ಹಂತವಾಗಿ ಹೆಚ್ಚಾಗುತ್ತಾ ಬರುತ್ತಿತ್ತು. ಅದನ್ನ ಪೇತ್ರನು 5 ಅಧ್ಯಾಯಗಳಲ್ಲಿ 5 ಹಂತಗಳಲ್ಲಿ ಕ್ರೈಸ್ತರಿಗೆ ಉಂಟಾದ ಹಿಂಸೆಯನ್ನ ಕುರಿತು ಅವನು ಬರೆಯುತ್ತಾ ಹೋಗುತ್ತಾನೆ. 5 ಹಂತಗಳನ್ನ 5 ಅಧ್ಯಾಯಗಳಲ್ಲಿ ಬರೆಯುವಾಗಲೂ ಪೇತ್ರನು 5 ರೀತಿಯಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಸಾಂತ್ವನ ಹೇಳುತ್ತಿದ್ದಾನೆ. ನೀವೊಂದು ವೇಳೆ ಅದನ್ನ ಗಮನಿಸ್ರಿ, ನಿಧಾನವಾಗಿ ಓದುವಾಗ, ಈ ವಾರ ನೀವು ಓದುವಾಗ ಗಮನಿಸ್ರಿ. ಮೊದಲನೇ ಅಧ್ಯಾಯದಲ್ಲಿ ಚಾಪ್ಟರ್ 1 ಮೊದಲನೇ ಅಧ್ಯಾಯದಲ್ಲಿ ಅವನು ಕೊಟ್ಟಂತ ಸಾಂತ್ವನ ಎರಡನೇ ಅಧ್ಯಾಯದಲ್ಲಿ ಅದೇ ಮಟ್ಟಕ್ಕೆ ಇರುವುದಿಲ್ಲ. ಮೂರನೇ ಅಧ್ಯಾಯದಲ್ಲಿ ಕೊಡುವಂತ ಸಾಂತ್ವನ ಎರಡನೇ ಅಧ್ಯಾಯದ ಹಾಗೆ ಇರುವುದಿಲ್ಲ. 5 ಅಧ್ಯಾಯಗಳಲ್ಲಿ ಪೇತ್ರನು ಕೊಡುವಂತಹ ಆದರಣೆ, ಸಾಂತ್ವನ, ಸಮಾಧಾನ, ಪ್ರೋತ್ಸಾಹದ ಮಾತುಗಳು ಅಧ್ಯಾಯಕ್ಕೂ ಕೂಡ ಭಿನ್ನವಾದದ್ದಾಗಿರುತ್ತದೆ. ಐದನೇ ಅಧ್ಯಾಯಕ್ಕೆ ಬಂದಾಗ ಅದನ್ನ ಇಂಗ್ಲಿಷ್ ನಲ್ಲಿ ದ ಕ್ಲೈಮ್ಯಾಕ್ಸ್ ಆಫ್ ದ ಎನ್ಕರೇಜ್ಮೆಂಟ್, ದ ಕ್ಲೈಮ್ಯಾಕ್ಸ್ ಆಫ್ ದ ಎನ್ಕರೇಜ್ಮೆಂಟ್, ಅದರ ಒಂದು ಕ್ಲೈಮ್ಯಾಕ್ಸ್ ಅಂದ್ರೆ ತುತ್ತ ತುದಿ. ಯಾವುದರ ತುತ್ತ ತುದಿ? ಸಾಂತ್ವನದ, ಧೈರ್ಯದ, ಆದರಣೆಯ ಒಂದು ತುತ್ತ ತುದಿ. ಏನಪ್ಪಾ ಅಂತ ಹೇಳಿದ್ರೆ ಅಂತಿಮ ಘಟ್ಟ ಯಾವುದು ಅಂದ್ರೆ ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಅದು 5ನೇ ಹಂತದ ಕೊನೆಯ ಸಾಂತ್ವನದ ಮಾತು ಅಥವಾ ಕೊನೆಯ ಆದರಣೆಯ ಮಾತು ಆಗಿದೆ. ಯಾರು ಉತ್ತರ ವಾಕ್ಯವನ್ನ? ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ಅರ್ಥ ಆಯ್ತಾ? ಇದು ಆ ಒಂದು ಸಾಂತ್ವನದ, ಆದರಣೆಯ, ಧೈರ್ಯ ಹೇಳುವಂತಹ ಒಂದು ಮಾತು. ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಕರ್ತನು ನಿಮ್ಮನ್ನ ನೆಲೆಗೊಳಿಸಿ ಕಾಪಾಡುವನು. ಸೊ persecution is not the permanent for believers. Persecution
is temporary. It's only temporary, only for few days, only for few months, only for few years. Comparing to our eternity, the persecution, the problem, the opposition which we face in this world is only for temporary. ನಮ್ಮ ನಿತ್ಯತ್ವವನ್ನು ಆಲೋಚನೆ ಮಾಡುವಾಗ, ನಮ್ಮ ನಿತ್ಯತ್ವಕ್ಕೆ ಹೋಲಿಸಿ ನೋಡುವಾಗ ಇದು ತಾತ್ಕಾಲಿಕ, ಕ್ಷಣಿಕ, ಸ್ವಲ್ಪ ಕಾಲದ್ದು ಆಗಿದೆ. ಹಾಗಾದ್ರೆ ಇಂಥ ಅದ್ಭುತವಾದ ಪತ್ರಿಕೆಯನ್ನ ಬರೆದಂತ ಪೇತ್ರನು ಯಾರು? ಮೊದಲನೇದಾಗಿ ಈ ಪೇತ್ರನು ಯೋನನ ಮಗನು. ಯಾರ ಮಗ? ಯೋಹಾನ. ಮತ್ತೆ ಯೋನ ಅಂದ ಕೂಡ್ಲೆ ಹಳೆ ಒಡಂಬಡಿಕೆ ಯೋನಾಗ್ ಹೋಗ್ಬೇಡ್ರಿ. ಹಳೆ ಒಡಂಬಡಿಕೆ ಯೋನನ ಮಗನಲ್ಲ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. ಯಾರು ಓದ್ತೀರಾ? ಇನ್ನೊಬ್ರು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನ. ಮತ್ತಾಯ 16ನೇ ಅಧ್ಯಾಯ 17ನೇ ವಚನ. ಯೋನನ ಮಗನಾದ ಸಿಮೋನನೇ, ನೀನು ಧನ್ಯ. ಮಗನಾದ ಸಿಮೋನನೇ, ಯೋನನ ಮಗನಾದ ಸೀಮೋನನ. ಯಾರ ಮಗ ಅಂತೆ? ಯೋನನ ಮಗನಾದ ಸೀಮೋನನೇ. ಯಾರು ಹೇಳ್ತಾ ಇದಾರೆ ಈ ಮಾತನ್ನ? ಜೀವ ಸ್ವರೂಪನಾದ ದೇವಕುಮಾರನು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಏನಂತೇಳಿ? ಯೋನನ ಮಗನಾದ ಸೀಮೋನನೇ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನ. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಫಾನನೆನಿಸಿಕೊಳ್ಳುವಿ ಅಂದನು. ಇಲ್ಲಿ ನೋಡುವಾಗ ಯೋಹಾನನ ಮಗನು. ಹಾಗಾದ್ರೆ ಒಂದು ಕಡೆ ಯೋನನ ಮಗ, ಮತ್ತೊಂದು ಕಡೆ ಯೋಹಾನನ ಮಗ. ಯೋಹಾನ ಅಂತ ಯೋನ ಅಂತ ಇದೆಯಾ? ಯೋನ. ಓಕೆ, ಇಲ್ಲಿ 2 ಕಡೆ ಮಾತಿದೆ. ಈ ಪೇತ್ರನು ಯೋನ ಅಥವಾ ಯೋಹಾನನ ಮಗನು. ಕೆಲವು ಸಾರಿ ಕನ್ಫ್ಯೂಸ್ ಆಗ್ಬೋದು. ಏನ್ ಬ್ರದರ್, ಒಂದ್ ಕಡೆ ಯೋನ, ಇನ್ನೊಂದ್ ಕಡೆ ಯೋಹಾನ ಅಂತ ಇದೆ ಅಂತೇಳಿ. ಇದರ ಹಿನ್ನೆಲೆ ನೋಡಿದ್ರೆ ಗ್ರೀಕ್ ಮತ್ತು ಇಬ್ರಿಯ ಭಾಷೆಗಳಲ್ಲಿ ನಾವು ಅರ್ಥಗಳನ್ನ ನೋಡುವಾಗ ಈ 2 ಪದಗಳಿಗೆ ಇರುವಂತ ಅರ್ಥವನ್ನ ನಾವು ನೋಡಿ ಆ ಅರ್ಥವನ್ನ ಗ್ರಹಿಸಿಕೊಳ್ಳುವಾಗ ಇದು 2 ಕೂಡ ಒಂದೇ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಅದರ ಅರ್ಥವನ್ನ ಗ್ರಹಿಸಿಕೊಳ್ಳುವಾಗ, ಉದಾಹರಣೆಗೆ ಯೇಸು, ಯೆಹೋಶುವ ಈ ಹೆಸರಿಗೆ ನೋಡುವಾಗ ಅದೆರಡು ಕೂಡ ಒಂದೇ ರೀತಿಯ ಅರ್ಥವನ್ನ ಕೊಡುವಂತ ಪದಗಳು. ಇಬ್ರಿಯಾದಲ್ಲಿಯೋ ಗ್ರೀಕ್ ನಲ್ಲಿಯೋ ಒಂದೊಂದು ಹೆಸರಿಗೆ ಒಂದೊಂದು ಅರ್ಥ ಉಂಟು. ಹಾಗೆಯೇ ಈ ಒಂದು ಹೆಸರನ್ನು ಕೂಡ ಹಾಗೆ ನೋಡುತ್ತೇವೆ. ಯಾರ ಮಗ ಅವನು? ಯೋನನ ಮಗನು. ಈ ಪೇತ್ರನಿಗೆ ಮೊದಲು ಒಂದು ಹೆಸರು ಇತ್ತಲ್ಲ, ಏನ್ ಹೆಸರು? ಪೇತ್ರನಿಗೆ ಏನು? ಸೀಮೋನ. ವೆರಿ ಗುಡ್. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 2ನೇ ವಾಕ್ಯ ಓದ್ತೀರಾ? ಯೋಹಾನ ಬರೆದ ಸುವಾರ್ತೆ. ಆತನು ಕಳುಹಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುದೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸಿಮಿಯೋನ, ಅವನ ತಮ್ಮನಾದ ಆಂದ್ರೆಯ. ಸಾಕು ಆಂದ್ರೆಯ. ಓಕೆ. ಪೇತ್ರನೆನಿಸಿಕೊಳ್ಳುವ ಸಿಮೋನ. ಕನ್ನಡದಲ್ಲಿ ಸಿಮೋನ, ಇಂಗ್ಲಿಷ್ ನಲ್ಲಿ ಸೈಮನ್. ಸೈಮನ್.
ಅಲ್ವಾ? ನಿಮ್ಮ ಹೆಸರು. ನನ್ನ ಹೆಸರೇ. ಹ್ಮ್ ಅದಕ್ಕೆ ನಾನು ಯಾವಾಗಲೂ ಕೂಡ ನನ್ಗೆ ಹೇಳ್ತಾರೆ ಬಂಡೆ ತರ ಕೂತಿರ್ತಾನೆ ಒಂದ್ ಕಡೆ ಅಂತ ಹೇಳಿ. ಓಕೆ, ಈತನ ಮೊದಲ ಹೆಸರು ಸಿಮೋನ. ಯೇಸು ಕ್ರಿಸ್ತನ ಅವನಿಗೆ ಕೊಟ್ಟ ಹೆಸರೇನು? ಕೇಫನ್. ಕೇಫಾ. ಯಾರು ಹೆಸರೇಳಿ? ಕೇಫನ್ ಎನಿಸಿಕೊಳ್ಳುವ ಪೇತ್ರ. ಸುನಿಲ್ ಏನ್ ಹೆಸರು? ಕೇಪ. ಕರೆಕ್ಟ್ ಆಗಿ ಹೇಳು. ಆಮಯ್ಯ. ಮತ್ತೆ ಕೇಫಾ. ಮತ್ ಕೆಪ್ಪ ಅಲ್ಲ. ಕೇಫಾ. ಕೇಫಾ ಅಂದ್ರೆ ಅರ್ಥ ಏನು? ಬಂಡೆ. ಅದನ್ನೇ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು. ಅಂದ್ರೆ ಪೇತ್ರ ಬಂಡೆನಾ? ಬಂಡೆ ಅಂದ್ರೆ ಮತ್ತಾಯನ ಸುವಾರ್ತೆ ಹೇಳುವಂತ ಮಾತಿನ ಅರ್ಥ ಅವನ ನಂಬಿಕೆಯ ಅರಿಕೆ. ಅವನು ಮಾಡಿದ ಅರಿಕೆ ಯಾವುದ್ರ ಮೇಲೆ? ಕ್ರಿಸ್ತನ ಮೇಲೆ ಮಾಡಿದ ಅರಿಕೆಯನ್ನ ಸೂಚಿಸುತ್ತಾನೆ. ನಾವೀಗಾಗಲೇ ಓದಿದ ಹಾಗೆ ಪೇತ್ರ ಯಾರ ಮಗ? ಯೋನನ ಮಗ. ಪೇತ್ರನ ಮೊದಲನೇ ಹೆಸರು ಸಿಮೋನ. ಪೇತ್ರನ ತಮ್ಮ ಯಾರು? ಅಂದ್ರೇಯನು. ಅಂದ್ರೇಯನ ವಿಶೇಷತೆ ಏನು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಂಡ್ರ್ಯೂ? ದೇವರ ಹತ್ರ ಕರ್ಕೊಂಬಂದು ಬಿಡುವುದು. ಅಂದ್ರೇಯನೇ ಈ ಪೇತ್ರನನ್ನ ಯೇಸುವಿಗೆ ಪರಿಚಯ ಮಾಡಿದವನು. ಯೇಸುವನ್ನ ಹತ್ರ ಕರ್ಕೊಂಡ್ ಬಂದು ಬಿಡುವುದು. ಅವನ್ನ ಪರಿಚಯ ಮಾಡಿದವನು. ಅಂದ್ರೇಯ, ಯಾಕೋಬ, ಯೋಹಾನ ಇವರೆಲ್ಲರೂ ಕೂಡ ಒಂದೇ ಪ್ರಾಂತ್ಯದವರು. ಯಾವ ಪ್ರಾಂತ್ಯ? ಗಲಿಲಾಯದ ಕಪೆರ್ನೌಮಿನ ಕಡೆಯವರು. ಈ 4 ಜನರ, ಪೇತ್ರ, ಅಂದ್ರೇಯ, ಯಾಕೋಬ, ಯೋಹಾನ, ಇವರ ಉದ್ಯೋಗ ಏನಾಗಿತ್ತು? ಇವರು ಬೆಸ್ತರಾಗಿದ್ದರು ಅಥವಾ ಮೀನು ಹಿಡಿಯೋರಾಗಿದ್ದರು ಗಲಿಲಾಯ ಸಮುದ್ರದ ಸುತ್ತಮುತ್ತ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಇವರನ್ನ ಕರೆದು, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಅವರನ್ನ ಕರೆದನು, ಶಿಷ್ಯರನ್ನಾಗಿ ಮಾಡಿಕೊಂಡನು. ಎಲ್ಲಿ? ಗಲಿಲಾಯದ ಕಪೆರ್ನೌಮಿನಲ್ಲಿ. ಎಲ್ಲಿ? ಗಲಿಲಾಯದ ಕಪೆರ್ನೌಮಿನಲ್ಲಿ. ಪೇತ್ರ ಈಗ ಯೇಸುವಿನ 12 ಮಂದಿ ಶಿಷ್ಯರ ಬಳಗದಲ್ಲಿ ಒಬ್ಬನಾಗಿ ಸೇರಿಸಲ್ಪಟ್ಟನು. ನಂತರದ ದಿನಗಳಲ್ಲಿ ನೋಡುವಾಗ ಪೇತ್ರನು ಯೇಸುವಿನ ಶಿಷ್ಯ ಮಂಡಳಿಯಲ್ಲಿ ಯೇಸುವಿಗೆ ಹತ್ತಿರದವನಾಗಿ ಇದ್ದನು. ಅದಕ್ಕೆ ಕೆಲವರು ಏನ್ ಹೇಳ್ತಾರೆ? ಶಿಷ್ಯ ಮಂಡಳಿಯಲ್ಲಿಯೇ ಆಪ್ತ ಬಳಗ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಆಪ್ತ ಬಳಗ ಅಂದ್ರೆ 12 ಮಂದಿ ಶಿಷ್ಯರೇ, ಅದರಲ್ಲಿ 3 ಜನ ಬಹಳ ಕ್ಲೋಸ್ ಆಗಿದ್ರು. ಅದರಲ್ಲಿ ಮುಖ್ಯವಾದವನು ಯಾರು? ಪೇತ್ರ. ಪ್ರಿಯನಾಗಿರೋನು. ಪ್ರಿಯನಾದ ಶಿಷ್ಯ. ಅವನು ಯೇಸು ಕ್ರಿಸ್ತನಿಗೆ ಇದ್ದ. ಆದ್ರೆ ಮುಂದೆ ನೋಡುವಾಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯ ಯಾರು?
ಯೋಹಾನ ನಾನು ಪೇತ್ರ ಅಲ್ಲ, ಯೋಹಾನ ಯೋಹಾನ ಯೋಹಾನ. ಅಲ್ವಾ? ಹ್ಮ್. ಆದ್ರೆ ಆ ಆ ಬಹಳ ಆಪ್ತ ಬಳಗದಲ್ಲಿ ಪೇತ್ರನು ಕೂಡ ಬಹಳ ಬಹಳ ಆತ್ಮೀಯನಾಗಿದ್ದನು. ಪೇತ್ರನ ವಿಶೇಷತೆ ಏನ್ ಗೊತ್ತಾ? ದುಡುಕು ಸ್ವಭಾವ. ಅದು ಅವನ ಸ್ವಭಾವ ಆಯ್ತು. ಹ್ಮ್. ಆಮೇಲೆ ನೋಡೋಣ, ಕೋಪಿಷ್ಟ. ಹೌದಲ್ವಾ? ನಾನು ಒಂದ್ಸರಿ ಕೇಳಿದೆ, ಬೀದರ್ ಗುಲ್ಬರ್ಗ ಕಡೆ ಪ್ರಸಂಗ ಮಾಡೋದನ್ನ ಕೇಳಿದೆ ನಾನು. ಅವ್ರೇನು ಗೊತ್ತಾ ಪದ, ಬೈಬಲ್ ಇಲ್ಲ ಪದ, ಬಟ್ ನಮ್ಮ ಆಡು ಭಾಷೆಯಲ್ಲಿ ಆ ಪೇತ್ರದನಲ್ರವ ಎಡ್ಬಿಡಂಗಿ ಕಣ್ರಿ, ಎಡ್ಬಿಡಂಗಿ ಅವ ಅಂದ್ರು. ನಾನು ಹೇಳಿದೆ, ಈ ಪದ ಎಲ್ಲಪ್ಪ ಸಿಗ್ತದೆ ನಮಗೆ ಅಂತೇಳಿ. ಅಂದ್ರೆ ಏನ್ ಹೇಳಿ ಕೊಟ್ಟಿದ್ದಾರೆ ಅವರು? ಅವನು ಬಹಳ ದುಡುಕು ಸ್ವಭಾವದವನು. ಸುಖ ಸುಮ್ಮನೆ ಮಲ್ಕನ ಕಿವಿ ಕಡದ್ಬಿಟ್ಟ. ಏನಂತಾನೆ, ಸ್ವಾಮಿ ಯಾರು ಬೇಕಾದ್ರೆ ಬಿಟ್ಟೋಗ್ಬೋದು, ನಾನ್ ಮಾತ್ರ ಬಿಟ್ಟೋಗಲ್ಲ. ಯೇಸಮ್ಮನಂತಾನೆ, ಪೇತ್ರ ದುಡುಕ್ ಬೇಡಯ್ಯ, ನೀನೇ ನನಗೇನ್ ಹೇಳ್ತೀಯ? ಕೋಳಿ ಕೂಗೋಕ್ ಮುಂಚೆ ಸರಿ ಏನು? ಯಾರೋ ಗೊತ್ತಿಲ್ಲ ಅಂತೀಯ. ಸ್ವಾಮಿ ಸಾಯಕ್ಕೂ ಸಿದ್ಧ ಸ್ವಾಮಿ. ಎಲ್ಲಿ ಸಾಯಕ್ ಸಿದ್ಧ? ಕೋಳಿ ಸತ್ರು ಅವನ್ ಸಾಯ್ಲಿಲ್ಲ. ಅಂದ್ರ ಅರ್ಥ ಏನು? ದುಡುಕು ಸ್ವಭಾವ. ಹ್ಮ್. ಎರಡನೇದು, ಸ್ವಾಮಿ ನಿನ್ಗೋಸ್ಕರ ಏನ್ ಮಾಡಕ್ಕೂ ಅವನಿಗೆ ಆಗ್ಲಿಲ್ಲ ಅನ್ನೋ ಯೋಚನೆ ಮಾಡ್ಲಿಲ್ಲ. ಆಗುತ್ತೋ ಆಗಲ್ವೋ ಎರಡನೇ ಮಾತು. ಏನ್ ಮಾಡ್ತಾ ಇದ್ದಾನೆ? ಫಸ್ಟ್ ಸ್ವಾಮಿ ನಾನು ಸ್ವಾಮಿ ನಾನು ಮಾಡ್ಬಿಡ್ತೀನಿ, ಮಾಡ್ತೀಯೋ ಬಿಡ್ತೀಯೋ ಆಮೇಲೆ. ಅವನ ಆಸಕ್ತಿ ಅಷ್ಟಿತ್ತು. ಪೇತ್ರನು ದುಡುಕು ಸ್ವಭಾವದನು, ಪೇತ್ರನು ಕೋಪಿಷ್ಟನು, ಪೇತ್ರನು ಆ ರೀತಿಯಲ್ಲಿ ಇದ್ದಂತಹ ಒಬ್ಬ ಮನುಷ್ಯನು. ಆದ್ರೆ ಒಂದು ಸತ್ಯಾಂಶವನ್ನ ನಾವು ಯಾರು ಕೂಡ ಗ್ರಹಿಸಲ್ಲ, ಬಹಳ ಬಹಳ ಬೇಗ ನಾವು ಗ್ರಹಿಸಲ್ಲ. ಅಂತ ಸತ್ಯಾಂಶ ಏನಂದ್ರೆ, ಯೋಹಾನನು ಬರೆದ ಸುವಾರ್ತೆ ಓದುವಾಗ 6ನೇ ಅಧ್ಯಾಯ 68-69 ವಚನ. ಬುಕ್ ಆಫ್ ಜಾನ್ ಚಾಪ್ಟರ್ 6 verse 68 and 69. ಸೀಮೋನ ಪೇತ್ರನು, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವತ್ವವನ್ನ ಅರಿತಂತಹ ಒಬ್ಬ ಶಿಷ್ಯನಾಗಿದ್ದ. 12 ಮಂದಿ ಶಿಷ್ಯ ಮಂಡಳಿಯಲ್ಲಿ ನಾವು ಓದಿದ್ ಕೇಳ್ತೇವ್ರಿ. ಇಬ್ರು ಯೇಸುವಿನ ದೈವತ್ವವನ್ನ ತಿಳಿದವರಾಗಿದ್ದರು. ಒಂದು ಅಪೊಸ್ತಲನಾದ ಯೋಹಾನ, 2 ಅಪೊಸ್ತಲನಾದ ಪೇತ್ರ. ಯೇಸು ಕ್ರಿಸ್ತನು ದೇವರು ಅನ್ನೋದನ್ನ ತಿಳಿದುಕೊಂಡಿದ್ದ ಅಪೊಸ್ತಲನಂದ್ರೆ ಪೇತ್ರನು ಕೂಡ ಒಬ್ಬನೇ. ಇಂಥ ಪೇತ್ರ ಲೋಕನ ಸ್ವಾರ್ಥ 22ನೇ ಹೇಳುವಾಗ, ನಿನಗೋಸ್ಕರ ನಾನು ಸೆರೆಮನೆಗೆ ಹೋಗ್ಲಿಕ್ಕೂ ಸಿದ್ಧ, ಸಾಯ್ಲಿಕ್ಕೂ ಸಿದ್ಧ ಅಂತ ಹೇಳ್ತಾನೆ. ಆದ್ರೆ ಯೇಸು ಕ್ರಿಸ್ತರನ್ನ ಹಿಡುಕೊಡಲ್ಪಟ್ಟು ವಿಚಾರಣೆ ನಡೆಯುವಾಗ ಏನ್ ಹೇಳ್ತಾನೆ? ಆ ಸ್ತ್ರೀ ಬಂದ್ ಕೇಳ್ತಾಳೆ, ನೀನು ಕೂಡ ಆ ಶಿಷ್ಯರಲ್ಲಿ ಒಬ್ಬನಲ್ವಾ? ಹೇಳಪ್ಪ, ಯಾರು ನನಗೆ ಗೊತ್ತೇ ಇಲ್ಲ. ಆವಾಗ ಯೇಸು ಕ್ರಿಸ್ತರು ಒಂದು ಸಾರಿ ಪೇತ್ರನನ್ನ ನೋಡ್ತಾರೆ. ಪೇತ್ರ ಕರಗಿ ಹೋದ. ಪೇತ್ರ ನೆನಪಂತು, ಅಯ್ಯೋ ನಾನು ಹಿಂಗ್ ಮಾಡ್ತೀನಂತ ಯೇಸು ಕ್ರಿಸ್ತನು ಹೇಳಿದ್ನಲ್ಲ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ಸ್ವಾಮಿ ನೀನು ಹೇಳ್ದಂಗೆ ನಾನು ಮಾಡ್ಬಿಟ್ನಲ್ಲ ಸ್ವಾಮಿ, ನೀನ್ ದೇವ್ರ ನನಗೆ ಗೊತ್ತಿತ್ತು.
ದೇವರಾದ್ಮೇಲೆ ನನಗೆ ಎಲ್ಲವೂ ಕೂಡ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿತ್ತು. ಆದ್ರೆ ಆ ಚಳಿ ಕಾಯಿಸ್ಕೊಳ್ಳೋಗ ಮರ್ತ್ಬಿಟ್ಟನಲ್ಲ ಸ್ವಾಮಿ. ಚಳಿ ಕಾಯಿಸ್ಕೊಳ್ಳುವಾಗ ಮರ್ತ್ಬಿಟ್ಟೆ ಸ್ವಾಮಿ. ನನ್ನನ್ನ ಕ್ಷಮಿಸು. ವಾಕ್ಯ ಹೇಳ್ತದೆ, ಪೇತ್ರನು ಅತ್ತನು ಎಂಬುದಾಗಿ ನೋಡ್ತೇವೆ. ಪಶ್ಚಾತ್ತಾಪ ಪಟ್ಟು ಅಳ್ತಾನೆ. ಪಶ್ಚಾತ್ತಾಪ ಪಟ್ಟು ಆತನು ಅಳ್ತಾನೆ. ಹತ್ತ ನಂತರ ಆತನು ಪುನರುತ್ಥಾನ ಹೊಂದಿದ ಯೇಸುವನ್ನ ಆತನು ಕಾಣ್ತಾನೆ. ಯೇಸು ಕ್ರಿಸ್ತನು ಆತನು ಸತ್ತ ಮೇಲೆ ಪುನರುತ್ಥಾನ ಹೊಂದಿದನು ಎಂಬುದ ಸುದ್ದಿ ಕೇಳಿದಾಗ ಆ ಸಮಾಧಿ ಬಳಿಗೆ ಓಡಿದ್ ಯಾರು? ಪೇತ್ರನು ಕೂಡ ಓಡಿ ಹೋಗ್ತಾನೆ. ಪೇತ್ರನು ಕೂಡ ಓಡಿ ಹೋಗ್ತಾನೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ 40 ದಿವಸಗಳ ಕಾಲ ಶಿಷ್ಯರ ಸಂಗಡ ಇರುತ್ತಾನೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಯೋಹಾನ ಸುವಾರ್ತೆ 21 ಓದಿದಂತ ಅಧ್ಯಾಯದಲ್ಲಿ ಆ ಸಮುದ್ರದ ಬಳಿಯಲ್ಲಿ ಪೇತ್ರನನ್ನ ಕಾಣ್ತಾನೆ. ಪೇತ್ರನೇ ಪೇತ್ರನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? ಹೌದು, ಮಮತೆ ಇಟ್ಟಿದ್ದೇನೆ. 3ನೇ ಸಾರಿ ಕೇಳುವಾಗ, ಸ್ವಾಮಿ ನೀನೇ ಬಲ್ಲೆ. ಯಾಕೆ ಪೇತ್ರ ಮಾತು ಹೇಳ್ದ? ಅವಾಗ ಪೇತ್ರನಿಗೆ ಮನವರಿಕೆ ಆಯ್ತು. ಏನಂತೇಳಿ? ಸ್ವಾಮಿ ಯಾಕೆ ಆ ಮಾತು ಕೇಳ್ತಾ ಇದ್ದಾರೆ? ಯಾಕೆ 3 ಸಾರಿ ಕೇಳಿದ್ರು? ಯಾಕಂದ್ರೆ ನಾನು ಬೊಂಕಿದೆ. ಕೋಳಿ ಕೂದಕ್ ಮುಂಚೆ 3 ಸಾರಿ ಏನ್ ಮಾಡ್ತೀಯಾ? ನನ್ನನ್ನ ಬೊಂಕ್ತೀಯ, ಹೌದಾ? ಇವನನ್ನು ನಾನು ಅರಿಯೇ ನೀನ್ ಹೇಳ್ತೀಯ ಪೇತ್ರ. 3 ಸಾರಿ ಪೇತ್ರ ಬಂಕಿದ. ಈಗ ಅದೇ 3 ಸಾರಿ ಕ್ರಿಸ್ತನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನನ್ನ ಪ್ರೀತಿಸ್ತೀಯಾ? ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? ಪೇತ್ರನಿಗೆ ದುಃಖ ಬಂತು. ಸ್ವಾಮಿ ಆವತ್ತು 3 ಸಾರಿ ಬಂಕಿದ್ದೆ, ಇವತ್ತು 3 ಸಾರಿ ಧೈರ್ಯವಾಗಿ ಹೇಳ್ತೇನೆ, ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ, ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ. ಇವತ್ತಿನಿಂದ ನಾನು ನಿನ್ಗೋಸ್ಕರ ಸಾಯ್ತು ಸಿದ್ಧ ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ ಸ್ವಾಮಿ ಅಂತ ಹೇಳ್ತಾನೆ. ದೇವ್ ನಮ್ಮ ಸ್ತೋತ್ರ ಆಗ್ಲಿ. ಮುಂದಿನ ವಾರ ನಾವು ಬರುವಾಗ ನಾವು ಅದನ್ನ ಸ್ಟಡಿ ಮಾಡ್ಕೊಂಡ್ ಬರೋಣ, ಅಂದ್ರೆ ಸಾಧನೆ ಮಾಡ್ಕೊಂಡ್ ಬನ್ರಿ. ಪ್ರಶ್ನೆ ಏನು ಅಂದ್ರೆ, ಕ್ರಿಸ್ತನ ಪುನರುತ್ಥಾನಕ್ಕೆ ಮುಂಚೆ ಪೇತ್ರ ಹೇಗಿದ್ದ? ಕ್ರಿಸ್ತನ ಪುನರುತ್ಥಾನದ ನಂತರ ಪೇತ್ರ ಹೇಗಾದ? ಕ್ರಿಸ್ತನ ಪುನರುತ್ಥಾನಕ್ಕೆ ಮುಂಚೆ ಪೇತ್ರನ ಸ್ವಭಾವ ಹೇಗಿತ್ತು? ಪುನರುತ್ಥಾನದ ನಂತರ ಪೇತ್ರನ ಸ್ವಭಾವ ಏನಾಯ್ತು? ಆ 2 ವ್ಯತ್ಯಾಸವನ್ನ ದೇವರ ಚಿತ್ತವಾದ್ರೆ ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ಕರ್ತನು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ.